ಏನು ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸೋದಿಲ್ಲ ಅಂತೇಳಿ ಮಾಧ್ಯಮಗಳಲ್ಲಿ ಮತ್ತು ವಿವಿಧ ಕಡೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡು ಬಂದಂಥದ್ದು. ಕಬಿನಿ ಜಲಾಶಯದಿಂದ ಸುಮಾರು 12 TMC ನೀರು ಆಲ್ರೆಡಿ ಹರಿಸಿದ್ದಾರೆ ತಮಿಳುನಾಡಿಗೆ. KRS ಇಂದ ನಿರಂತರವಾಗಿ ತಮಿಳುನಾಡಿಗೆ ನೀರು ಹರಿತಾ ಇದೆ. ಇವತ್ತು ನಮ್ಮ 4 ಜಲಾಶಯಗಳಲ್ಲಿ ಎಷ್ಟು ಪ್ರಮಾಣದ ನೀರಿದೆ, ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಮತ್ತು ನಮ್ಮ KRS ಜಲಾಶಯದಲ್ಲಿ ಎಷ್ಟು ಪ್ರಮಾಣದ ನೀರಿದೆ. ಇವತ್ತು ಅರ್ಧಕ್ಕರ್ಧ ಡ್ಯಾಮ್ ಇನ್ನೂ ಸಂಪೂರ್ಣವಾಗಿ ತುಂಬಿಲ್ಲ. ಮಳೆಗಾಲ ಸಂಪೂರ್ಣವಾಗಿ ಮುಗ್ದಿದೆ. ನಮ್ಮಲ್ಲಿ ಕುಡಿಯೋದಕ್ಕೆ ಪ್ರತಿ ತಿಂಗಳು ಎಷ್ಟು TMC ನೀರು ಬೇಕು? 4 ರಿಂದ 5 ಜಿಲ್ಲೆಗಳಿಗೆ, ಅದು ಬೆಂಗಳೂರಂಥ ಮಹಾನಗರಕ್ಕೆ ಪ್ರತಿ ತಿಂಗಳು ಎಷ್ಟು TMC ನೀರು ಬೇಕು? ಇದು ಯಾವುದೇ ರೀತಿ ಯಾವುದೂ ಲೆಕ್ಕಗಳಿಲ್ದೇ ನೀರುಗಟ್ಟಿಯ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಮಂಡ್ಯ ಜಿಲ್ಲೆ ಜನಪ್ರತಿನಿಧಿಗಳು ಒಬ್ಬರು ಧ್ವನಿ ಎತ್ತೋದು ಬಿಟ್ಟರೆ ಇನ್ನು ಯಾವುದೇ ಪಕ್ಷದ 3 ಪಕ್ಷದ ಜನಪ್ರತಿನಿಧಿಗಳು ಧ್ವನಿ ಎತ್ತುತ್ತಾ ಇಲ್ಲ. ಇವತ್ತು ಇದೇ ಜಿಲ್ಲೆಯ ಸಂಸದರಾಗಿರುವಂತಹ ಕೇಂದ್ರ ಸಚಿವರು ಸಹ ಆಗಿದ್ದಾರೆ. ಅವರು ಇವತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಏನು ವಾಸ್ತವಾಂಶಕ್ಕೆ 4 ಜಲಾಶಯ ವ್ಯಾಪ್ತಿಗಳಲ್ಲಿ ಇಲ್ಲಿ ಏನು ಸಮಸ್ಯೆ ಇದೆ, ಮಳೆ ಆಗಿಲ್ಲ, ಸಂಪೂರ್ಣವಾಗಿ ಕೃಷಿ ಭೂಮಿ ಎಲ್ಲ ನಾಶ ಆಗಿದೆ, ಮಳೆ ಆಗಿಲ್ಲ, ಜಲಾಶಯಗಳಲ್ಲಿ ನೀರಿಲ್ಲ, ಇನ್ನು ಮಳೆಗಾಲ ಮುಗ್ದಿದೆ, ಇನ್ನು ಅರಿವು ಮಾಡುವಂಥದ್ದು ಮುಂದಾಗಿಲ್ಲ. ಅವರು ಬರೀ ಬಿಡದಿ ಹೋರಾಟ ಕಡೆ ಗಮನ ಹರಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಕಡೆ ಒಂದು ಚೂರು ಗಮನ ಹರಿಸ್ತಾ ಇಲ್ಲ. ಅದರಲ್ಲಿ ಇನ್ನು 3 ಪಕ್ಷದ ಜನಪ್ರತಿನಿಧಿಗಳು ಅವರವರ ಪಕ್ಷದ ಹಿತಗಳನ್ನ ಕಾಯ್ಕೊಳ್ಳೋ ಹೋರಾಟಗಳು ಮಾಡ್ತಾ ಇದ್ದಾರೆ ಹೊರತು ಮಂಡ್ಯ ಜಿಲ್ಲೆಯ ಮತ್ತು ಕರ್ನಾಟಕದ ಜನರ ಬದ್ಧತೆ, ರೈತರ ಹಿತ ಕಾಯುವಂಥ ಕೆಲಸ ಮಾಡ್ತಾ ಇಲ್ಲ. ರಾತ್ರಿ ನೀರು ಹರಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಏನು ನಾವು ಬಂಗಾರಪ್ಪನ ಶಿಷ್ಯ ಅಂತ ಹೇಳ್ತೀರಿ, ಅದರಲ್ಲೂ ಮಂಡ್ಯ ಜಿಲ್ಲೆ ಜನ ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರಿ. ಮುಂದಕ್ಕೆ ಮಂಡ್ಯ ಜಿಲ್ಲೆ ಜನಗಳಿಗೆ ಯಾವ ಥರ ನೀವು ನೀರು ಕೊಡ್ತೀರಿ? ಮಳೆ ಸಂಪೂರ್ಣವಾಗಿ ಇಲ್ಲ, ಇಲ್ಲಿ ನೀರಿಲ್ಲ, ಡ್ಯಾಮ್ಗಳಲ್ಲಿ ನೀರು ಸಂಪೂರ್ಣ ಖಾಲಿ ಆಗ್ತಾ ಇದೆ. ರೈತರುಗಳಿಗೆ ಕುಡಿಯೋಕ್ಕೆ ನೀರು ಏನು ಕೊಡ್ತೀರಿ? ನಮಗೆ ಬೆಳೆಗಳು ಬೇಡ, ಕುಡಿಯೋದಕ್ಕೆ ಏನು ನೀರು ಕೊಡ್ತೀರಿ? ನೀವು 15 ದಿನ ಕಟ್ಟು ಪದ್ಧತಿ ನೀವು ಹರಿಸ್ತೀರಿ ಅಂತ ಹೇಳಿದಿರಿ. ಆದರೆ ನಮ್ಮ ಇವತ್ತು ಮಳವಳ್ಳಿ ಇರ್ಬೋದು, ಮದ್ದೂರು ಇರ್ಬೋದು, ಕಡೆ ಭಾಗಕ್ಕೆ ನೀವು ಬಿಟ್ಟಿರೋ ನೀರು ಇವತ್ತು ಸಹ ಹರಿದಿಲ್ಲ. ಕಡೆ ಭಾಗಕ್ಕೆ ನೀರು ಹರಿದಿಲ್ಲ. ಇಂಥ ಸಂದರ್ಭದಲ್ಲಿ ನೀವು 15 ದಿನ ಕುಡಿಯೋದಕ್ಕೆ ನೀರು ಹರಿಸ್ತೀನಿ ಅಂತ ಹೇಳಿಕೆ ಕೊಡ್ತೀರಿ. ನಾವು ಎಲ್ಲಿ ಹೋಗೋದು ಸ್ವಾಮಿ? ಮಂಡ್ಯ ಜಿಲ್ಲೆಯವರು, ಕಾವೇರಿ ಕೊಳ್ಳದ ರೈತರು ಎಲ್ಲಿ ಹೋಗಬೇಕು? ಕೂಡಲೇ ರಾಜ್ಯ ಸರ್ಕಾರ ಏನು ಮಾನ್ಯ ಬಂಗಾರಪ್ಪನ ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳೋಂಥ ಮುಖ್ಯಮಂತ್ರಿಗಳು ಏನು ಬಂಗಾರಪ್ಪರ ಥರ ಸುಗ್ರೀವಾಜ್ಞೆ ತಂದು ತಮಿಳುನಾಡಿಗೆ ಒಂದು ತೊಟ್ಟು ನೀರು ಸಹ ಹರಿಸಬಾರ್ದು. ಕೂಡಲೇ ಏನು ಆಲ್ರೆಡಿ KRS ಇಂದ ನೀರು ಹರಿಸ್ತಾ ಇದ್ದಾರೆ, ಅದನ್ನ ಕೂಡಲೇ ನಿಲ್ಲಿಸಬೇಕು. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿ ವಿಚಾರಣೆ ಇದೆ. ನಾವು ಇವತ್ತೇನಾದರೂ ಸುಪ್ರೀಂ ಕೋರ್ಟಲ್ಲೂ ಸಹ ಕರ್ನಾಟಕದ ಪರ ತೀರ್ಪು ಏನಾರ ಬರ್ನಿಲ್ಲ ಅಂತಂದರೆ ಈ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಇದ್ದೀವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. CWMA, CWRC ತಮಿಳ್ನಾಡು ಪರನೇ ಆದೇಶಗಳು ಕೊಟ್ಟಿದೆ. ಇಲ್ಲಿಯ ಪರಿಸ್ಥಿತಿಗಳನ್ನ ಅರ್ಥಕೊಂಡಿಲ್ಲ, ಇಲ್ಲಿಯ ವ್ಯವಸ್ಥೆಗಳನ್ನ ಏನು ಮಳೆ ಬಿದ್ದಿದೆ, ಎಷ್ಟು ಪ್ರಮಾಣದಲ್ಲಿ ಮಳೆ ಬಿದ್ದಿದೆ. ಈಗ ಹೆಚ್ಚಾಗಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಕಳೆದ ವರ್ಷ ಮಳೆ ಬಿದ್ದಿದೆ, 300 TMC ಅಷ್ಟು ನೀರು ತಮಿಳ್ನಾಡಿಗೆ ಹರಿದಿದೆ. ಆದರೆ ಅಲ್ಲಿ ಅವ್ರು ಕೇಳ್ತಾ ಇರೋದು ಬೆಳೆಗಳ ನೀರು ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಕೇಳ್ತಾ ಇರೋದು ಕುಡಿಯೋ ನೀರಿಗೆ. ನಮಗೆ ಬೆಳೆ ಬೇಡ ಸ್ವಾಮಿ. ನಮ್ಮ ಕನ್ನಡಿಗರಿಗೆ ಏನು 4 ರಿಂದ 5 ಜಿಲ್ಲೆಗೆ ನೀರು ಕುಡಿಯೋಕೆ ನೀರು ಬೇಕು, ಆ ಜಿಲ್ಲೆ ಜನಕ್ಕೆ ಕುಡಿಯೋ ನೀರು ಕೇಳ್ತಾ ಇದ್ದೀವಿ. ಆ ಕುಡಿಯೋ ನೀರು ಎಲ್ಲಿಂದ ತಂದು ಕೊಡ್ತೀರಿ ನೀವು? ಈಗ ಮಳೆ ಇಲ್ಲ, ಸಂಪೂರ್ಣವಾಗಿ ಮಳೆ ಇಲ್ಲ. ಇರೋದು ಅರ್ಧ ಜಲಾಶಯದಲ್ಲಿ ಅರ್ಧ ನೀರಿದೆ. ಎಷ್ಟು TMC ನೀರು ಕುಡಿಯೋಕೆ ಬೇಕು, ಬೆಳೆಗಳಿಗೆ ಎಷ್ಟು ಬೇಕು, ಇಲ್ಲಿ ಜಿಲ್ಲೆ ಜನಕರುಗಳಿಗೆ ಎಷ್ಟು ನೀರು ಬೇಕು ಅನ್ನೋದು ವಾಸ್ತವಾಂಶ ನೀವು ಏನಾರ ಮನ್ಕೊಂಡಿದ್ದೀರಾ? ನಿಮ್ಮ ರಾಜಕೀಯ, ನಿಮ್ಮ ಪ್ರತಿಷ್ಠೆಗೆ ಪ್ರತಿದಿನ ರಾಜ್ಯದಂಥ ಹೋರಾಟಗಳು ಮಾಡ್ತಾ ಇದ್ದೀರಿ 3 ಪಕ್ಷದವರು. ಮಂಡ್ಯ ಜಿಲ್ಲೆ ರೈತರ ಬಗ್ಗೆ ಯಾಕೆ ನೀವು ಇದುವರೆಗೆ ಧ್ವನಿ ಎತ್ತಿಲ್ಲ 3 ಪಕ್ಷದವರು? ಹಾಗಾಗಿ ಎಲ್ಲ ಎಚ್ಚೆತ್ಕೋಬೇಕು. ಏನಾದ್ರು ತಮಿಳ್ನಾಡಿಗೆ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಸಂಕಷ್ಟ ಏನು ಬಂಗಾರಪ್ಪ ಥರ ಸಂಕಷ್ಟ ಸೂತ್ರವನ್ನು ಜಾರಿಗೊಳಿಸಬೇಕು, ಸುಗ್ರೀವಾಜ್ಞೆ ಜಾರಿಗೆ ತರಬೇಕು. ಒಂದು ತೊಟ್ಟು ನೀರು ಹರಿಸಬಾರ್ದು. ಕೇಂದ್ರ ಸರ್ಕಾರವೂ ಸಹ ಸಂಕಷ್ಟ ಸೂತ್ರವನ್ನು ಜಾರಿಗೊಳಿಸಿ ನಮ್ಮ ತಮಿಳ್ನಾಡಿಗೆ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ವೇದಿಕೆ ಈ ಸಮಯದಲ್ಲಿ ಒತ್ತಾಯ ಮಾಡ್ತೀವಿ.